ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಲಾಗಲ್ಲಿ ಬೆಂಡೆಕಾಯಿ ಸಾರು ಅಂದರೆ ಆಂಧ್ರ ಸ್ಟೈಲು ಬೆಂಡೆಕಾಯಿ ಪುಲ್ಸು ಅಂತಾರೆ. ಇವಕ್ಕೂ ಬೆಂಡೆಕಾಯಿಲ್ಲ ಅಂತಾರೆ, ನಾವು ಬೆಂಡೆಕಾಯಿ ಅಂತೀವಿ. ಪುಲ್ಸು ಅಂದ್ರೆ ಸಾರು ಬೆಂಡೆಕಾಯಿ ಸಾರು ಮಾಡ್ತಿದ್ದೀನಿ. ಅದಕ್ಕೆ ಬೆಂಡೆಕಾಯಿ, ಉಳ್ಳಾಗಡ್ಡಿ, ಟಮಾಟ ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಇದೆಲ್ಲ ಬೇಕು ನೋಡಿ. ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ, ಕಾದಿದೆ. ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ತೀನಿ ನೋಡಿ. ಒಣಮೆಣಸಿನ್ಕಾಯಿ ಒಂದು 4ರಿಂದ 5. ಅವು ಸಿಡಿದ ಮೇಲೆ ಒಂದು ಸ್ವಲ್ಪ ಕರಿಬೇವು, ಉಳ್ಳಾಗಡ್ಡಿ ಹಾಕ್ತೀನಿ ಫಸ್ಟು. ಹಾಗೆ ಬೆಂಡೆಕಾಯಿನ ಹಾಕ್ತೀನಿ. ಇವು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂದು ಸ್ವಲ್ಪ. ಹಸಿಮೆಣಸಿನ್ಕಾಯಿನ ಹಾಕ್ಬೋದು. ಇದಕ್ಕೆ ನಿಮ್ಗೆ ಏನು ಬೇಕೋ ಅದು ಹಾಕ್ಬೋದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ನಿಮ್ಗೆ ಬೇಕಂದ್ರೆ ಹಾಕ್ಬೋದು ನೋಡಿ. ಇವು ಒಂದು ಸ್ವಲ್ಪ ಚಲೋನೆಗೆ ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿ. ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ, ಯಾಕಂದರೆ ಬೆಂಡೆಕಾಯ್ದು ಒಂದು ಸ್ವಲ್ಪ ಅದು ಲೋಳೆ ಥರ ಇರ್ತದಲ್ಲ, ಅದು ಕಮ್ಮಿ ಆಗ್ತದೆ ಅರಿಶಿನ ಹಾಕಿದರೆ. ಅದಕ್ಕೆ ಅರಿಶಿನ ಹಾಕ್ತಿದ್ದೀನಿ ನೋಡಿ. ಪಲ್ಯ ಮಾಡೋಕ್ಕೇನೋ ಅಷ್ಟೇ ಹಾಕಿದರೆ ಲೋಳೆ ಬರೋದು ಕಮ್ಮಿ ಆಗ್ತದೆ. ಅರಿಶಿನ ಹಾಕಿ ಫ್ರೈ ಮಾಡಬೇಕು. ನೀವು ಬೆಂಡೆಕಾಯಿ ಪಲ್ಯ ಮಾಡುವಾಗೂ ಹಾಕಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ನಾನು ಇಲ್ಲಿ ಹಾಕಿದ್ದೀನಿ ನೋಡಿ, ಹಾಕಿ ಫ್ರೈ ಮಾಡ್ತೀನಿ. ಹೇಗಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸಣ್ಣ ಉರಿಯಲ್ಲೇ ಸ್ವಲ್ಪ ಮೆಲ್ಲಕ್ಕೆ ಫ್ರೈ ಮಾಡ್ಕೋಬೇಕು. ನೋಡಿ, ಇನ್ನೊಂದು ಸ್ವಲ್ಪ ಮೆತ್ತಗಾಗಬೇಕು. ಎಣ್ಣೆನಲ್ಲೇ ಫ್ರೈ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟು ಬೇರೆ ಥರ ಬರ್ತದೆ. ಹಸಿ ಇದ್ದರೆ ಒಂಥರ ಬೇರೆ ಬರ್ತದೆ. ಅದಕ್ಕೋಸ್ಕರ ಎಣ್ಣೆನಲ್ಲೇ ಜಾಸ್ತಿ ಫ್ರೈ ಮಾಡ್ಕೋಬೇಕು ನೋಡಿ. ನೋಡಿ, ಇಷ್ಟಾದರೆ ಸಾಕು. ಈಗ ಇದು ಟೊಮಟೊ ಕೊಯ್ದಿಟ್ಕೊಂಡಿನಲ್ಲ, ಇವು ಹಾಕ್ತೀನಿ. ಒಂದು ಸ್ವಲ್ಪ ಫ್ರೈ ಆಗಬೇಕು. ಇದನ್ನು ಆಂಧ್ರ ಕಡೆ ಭಾಳ ಮಾಡ್ತಾರೆ, ಅದಕ್ಕೆ ಆಂಧ್ರ ಸ್ಟೈಲ್ ಅಂತ ಹೇಳಿದ್ದು. ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ, ಟೇಸ್ಟ್ ಹೇಗಿದೆ ಅಂತ ನಿಮಗೆ ಗೊತ್ತಾಗ್ತದೆ. ಆಮೇಲೆ ನನಗೂ ಕಮೆಂಟ್ ಮಾಡಿ ತಿಳಿಸಿ, ಗೊತ್ತಾಗುತ್ತದೆ ನನಗೂ ನೋಡಿ. ಈ ಥರನೂ ಮಾಡಿ ಗೊತ್ತಾಗ್ತದೆ ನಿಮಗೂ. ಈಗ ರುಚಿಗೆ ತಕ್ಕಷ್ಟು ಅಂದರೆ ನಮ್ಮ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ ನೋಡಿ. ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸಕ್ಕರೆ. ನೀವು ಬೆಲ್ಲನಾದರೂ ಹಾಕ್ಕೋಬೋದು, ಸಕ್ಕರೆನಾದರೂ ಹಾಕ್ಕೋಬೋದು ನೋಡಿ. ನಾನಿಲ್ಲಿ ಒಂದು ಸ್ವಲ್ಪ ಸಕ್ಕರೆನೇ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಕಲಸಿ ಈಗ ಹುಣಸೆ ಹುಳಿ ಹಾಕ್ತೀವಿ ನೋಡಿ. ಇದರಲ್ಲಿ ಒಂದು ಸ್ವಲ್ಪ ಕುದಿಬೇಕು. ನೋಡಿ, ಇಷ್ಟೇ ಬಿಟ್ಟರು ಇದೊಂಥರ ಗ್ರೇವಿ ಥರ ಆಗ್ತದೆ. ಇದನ್ನು ರುಚಿಯಾಗೇ ಇರ್ತದೆ, ಟೇಸ್ಟಿಯಾಗಿ ಇರ್ತದೆ.
ಈ ಥರನೂ ಮಾಡ್ಕೋಬೋದು. ಇದನ್ನು ಚಲೋ ಇರ್ತದೆ ನೋಡಿ ಫ್ರೆಂಡ್ಸ್. ನಾನು ಇದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಕಲಸಿ ಹಾಕ್ತೀನಿ. ಅದಕ್ಕೆ ಇದು ಸಾರು ಆಗ್ತದೆ ನೋಡಿ. ಇಷ್ಟು ಹಾಕ್ತೀನಿ, ಒಂದು ಅರ್ಧ ಚಮಚದಷ್ಟು ನೀರು ಹಾಕಿ ಕಲಿಸ್ತೀನಿ. ಇದು ಉಂಡೆ ಇಲ್ದಂಗೆ ಕಲಿಸ್ಬೇಕು, ಗಂಟು ಇಲ್ದಂಗೆ ಕಲಿಸ್ಬೇಕು ನೋಡಿ. ಇದು ಗಂಟು ಇಲ್ದಂಗೆ ಕಲಿಸಿದ್ದೀನಿ. ಜಾಸ್ತಿ ಗಟ್ಟಿ ಇರಬಾರ್ದು, ನೀರಾಗಿ ಇರಬೇಕು. ಇದು ಕುದ್ದ ಮೇಲೆ ಗಟ್ಟಿ ಆಗ್ತದೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತೀನಿ ಮತ್ತೆ, ಅಂದರೆ ಇದು ಸಾರಿನಂಗೆ ಹಾಕ್ಬೇಕಲ್ಲ, ಅದಕ್ಕೆ ನೀರು ಹಾಕ್ತೀನಿ. ಅಷ್ಟೇ ಬಿಟ್ಟರೆ ಭಾಳ ಗಟ್ಟಿ ಆಗ್ತದೆ, ಅದಕ್ಕೆ ನೀರು ಹಾಕೋದು. ನಿಮ್ಗೆ ಎಷ್ಟು ತಿಳಿಬೇಕು ಅಷ್ಟು ನೀರು ಹಾಕೋಬೋದು. ನಾನು ಪೂರ್ತಿ ಒಂದು ಗ್ಲಾಸ್ನಷ್ಟು ನೀರು ಹಾಕ್ತೀನಿ ನೋಡಿ. ಇದು ಕುದ್ದ ಮೇಲೆ ಗಟ್ಟಿ ಆಗ್ತದೆ. ಇದೀಗ ಒಂದು ಸ್ವಲ್ಪ ಕುದಿಬೇಕು. ಕುದೀತಾ ಇದೆ ನೋಡಿ ಸಾಂಬಾರಿದು, ಬೆಂಡೆಕಾಯಿದು. ಇದು ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು, ಯಾಕಂದರೆ ಉಕ್ಕು ಬರ್ತದ ನೋಡಿ ಯಾವ ಥರ ಬರ್ತದಂತ. ಎಷ್ಟು ಕಡಿಮೆ ಉರಿಯಲ್ಲಿ ಕುದಿಸ್ಕೊತೀವೋ ಅಷ್ಟು ರುಚಿ ಜಾಸ್ತಿ ಬರ್ತದೆ ನೋಡಿ. ನಮ್ಗೆ ಇನ್ನೂ ಗಟ್ಟಿ ಬೇಕಂದ್ರೆ ಮಾಡ್ಕೋಬೋದು, ತಿಳಿ ಬೇಕಂದ್ರೆ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ನೋಡಿ. ಈ ಥರ ಇದು ಹಂಗೆ ಟ್ರೆಡಿಷ್ನಲ್ಲೇ, ಇದೇನು ಹೊಸ್ದಾಗಿ ಏನು ಮಾಡಿಲ್ಲ. ಹಿಂದಿನ ಕಾಲದವರೇ ಮಾಡ್ತಿದ್ರು, ನಮ್ಮ ಅಜ್ಜಿ ಜಾಸ್ತಿ ಮಾಡ್ತಿದ್ರು ಮನೆಯಲ್ಲಿ. ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಮಾಡ್ತಿದ್ದೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ಈಗ ನಿಮಗೆ ಖಾರ ಉಪ್ಪು ಸ್ವಲ್ಪ ನೋಡಿ ಬೇಕು ಅಂದರೆ ಹಾಕ್ಕೋಬೋದು ನೋಡಿ. ನಾನು ನೋಡ್ತೀನಿ ಕರೆಕ್ಟಾಗಿದೆ. ಎಷ್ಟಾದರೆ ಸಾಕು. ಈಗ ಒಲೆ ಆಫ್ ಮಾಡ್ತೀನಿ ನೋಡಿ. ಕುದ್ದಿದೆ ಇದು. ನೋಡಿ ಯಾವ ಥರ ಆಗಿದೆ ಅಂತ, ಎಷ್ಟು ಚಲೋ ಆಗ್ಯದಲ್ಲ.